ಕನ್ನಡ ಬ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ಇವತ್ತು ನಾನು ಆರೋಗ್ಯಕರ ರುಚಿಕರವಾದ ಒಂದು ತಂಬುಳಿ ಮಾಡ್ತಾ ಇದ್ದೀನಿ. ಇದು ಹಸಿ ಶುಂಠಿ ತಂಬುಳಿ. ಇದು ಯಾವ ರೀತಿ ಮಾಡೋದು, ಹೇಗ್ ಮಾಡೋದು ಅಂತ ನೋಡೋಣ. ಶುಂಠಿ ತಂಬುಳಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಶುಂಠಿ, ಒಂದು ಹಸಿಮೆಣಸು, ತುರಿದ ಕೊಬ್ಬರಿ, ಮಜ್ಜಿಗೆ ಅಥವಾ ಮೊಸರು, ಕರಿಬೇವು, ಜೀರಿಗೆ, ಸಾಸಿವೆ, ಒಣಮೆಣಸು, 4 ಕಾಳುಮೆಣಸು. ತಂಬುಳಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಸ್ವಲ್ಪ ಶುಂಠಿಯನ್ನ ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಒಂದು 4 ಕಾಳುಮೆಣಸು ಹುರ್ಕೋತೀನಿ. ಸ್ವಲ್ಪ ಜೀರಿಗೆ, ಇದೀಗ ಪಟಪಟ ಆಯ್ತು. ಈಗ ಹಾಕೋತಾ ಇದ್ದೀನಿ. ಇವಾಗ ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಕೊಬ್ಬರಿ, ಇದು ಹುರ್ಕೊಂಡಿರೋದು ಶುಂಠಿ, ಕಾಳುಮೆಣಸು, ಜೀರಿಗೆ ಅದನ್ನು ಹಾಕೋತಾ ಇದ್ದೀನಿ. ಹಸಿಮೆಣಸು, ಸ್ವಲ್ಪ ಕರಿಬೇವು, ರುಬ್ಬುವಾಗಲೇ ಸ್ವಲ್ಪ ಮಜ್ಜಿಗೆ ಹಾಕೋತೀನಿ. ಸಾರಿ, ಬೆಲ್ಲ ಒಂದು ಹೇಳಿರ್ಲಿಲ್ಲ. ಬೆಲ್ಲ ಈಗ ಮಿಕ್ಸಿ ಮಾಡ್ಕೊಳ್ಳುವಾಗ್ಲೇ ಹಾಕೋಬೇಕು. ನಾನೀಗ ಬೆಲ್ಲ ಹಾಕೋತಾ ಇದ್ದೀನಿ. ನೀರು ಬೇಕಿದ್ರೆ ಹಾಕೊಳ್ಳಿ, ಅಥವಾ ಮಜ್ಜಿಗೆಯಲ್ಲೇ ರುಬ್ಕೊಂಡ್ರು ನಡೆಯುತ್ತೆ. ನಾನು ಮಜ್ಜಿಗೆಯಲ್ಲೇ ರುಬ್ಕೋತಾ ಇದ್ದೀನಿ. ಇವಾಗ ಆಗಿದೆ. ಫುಲ್ ನೈಸಾಗಿ ರುಬ್ಕೋಬೇಕು. ಪಾತ್ರೆಗೆ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ, ಸಾಸಿವೆ, ಜೀರಿಗೆ, ಒಂದು ಒಣಮೆಣಸು, ಸ್ವಲ್ಪ ಕರಿಬೇವು. ಈಗ ಒಗ್ಗರಣೆ ರೆಡಿಯಾಗಿದೆ. ಆರೋಗ್ಯಕರವಾದ ರುಚಿಕರವಾದ ತಂಬುಳಿ ರೆಡಿಯಾಗಿದೆ. ಇದನ್ನ ಅನ್ನದ ಜೊತೆ ಅಥವಾ ಹೀಗೇನು ಕುಡಿಬಹುದು. ತುಂಬಾನೇ ಒಳ್ಳೆಯದು ಆರೋಗ್ಯಕ್ಕೆ. ಈಗಿನ ವೆದರು, ಮಳೆ, ಬಿಸಿಲು, ಚಳಿ ಎಲ್ಲ ಇರೋದಕ್ಕೆ ಇದನ್ನ ಮಧ್ಯಾಹ್ನ ಅನ್ನದ ಜೊತೆ ಊಟ ಮಾಡಿದ್ರೆ ತುಂಬಾ ತಂಪಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ರೆಸಿಪಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ಗೆ ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಒತ್ತಿ.
ಧನ್ಯವಾದಗಳು.